ಒಳ್ಳೆಯ ಆರೋಗ್ಯ ಮತ್ತು ಒಂದು ತೃಪ್ತಿಯ ಜೀವನ, ಅದರ ಒಳಗುಟ್ಟು ಏನಿರಬಹುದು? ಕೆಲವರಿಗೆ ಅಂಥ ಜೀವನ ಬಹಳ ಸುಲಭದಲ್ಲಿ ಸಾಧ್ಯ ಆಗುತ್ತೆ, ಅನೇಕರಿಗೆ ಅದು ಬರೀ ಕನಸು. ಅದು ನೋಡಿ ಇಷ್ಟೇ, ಬಹಳ ಹತ್ತಿರದವರು ನಮ್ಮವರೇ ಅನಿಸುವ ಒಂದು 4-6 ಜನರ ಜೊತೆಯಲ್ಲಿ ಸಿಕ್ಕುವ ಒಂದು ಹಾರ್ದಿಕ ಸಂಬಂಧ, ಅವರೊಟ್ಟಿಗಿನ ಒಂದು ಸಮುದಾಯದ ಜೀವನ, ಇಷ್ಟೇ ಅದರ ರಹಸ್ಯ. ಆ ಪ್ರೀತಿ ವಿಶ್ವಾಸನೇ ಒಂದು ಸಂತೋಷದ ಬದುಕಿಗೆ ಮೂಲ ಅಗತ್ಯ. ನೋಡಿ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ 75 ವರ್ಷಕ್ಕೂ ಹೆಚ್ಚಿನ ಕಾಲ ನಡೆಸಿದ ಒಂದು ಸುದೀರ್ಘ ಸಂಶೋಧನೆ ಇದೆ. ಅದು ಇದನ್ನು ನಿಸ್ಸಂಶಯವಾಗಿ ಸತ್ಯ ಅಂತ ಸ್ಪಷ್ಟ ಮಾಡಿಕೊಟ್ಟಿದೆ. ಇದರ ಮೇಲೆ ಇನ್ನು ಬೇರೆ ಅಪೀಲಿಲ್ಲ. ಇದೇ ಪ್ರಮಾಣ, ಇದೇ ಸಾಕ್ಷಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಒಳ್ಳೆಯ ಗುಣಮಟ್ಟದ ಸಂಬಂಧಗಳು. ನೋಡಿ, ನಗರದಲ್ಲಿ ಕೃತಕವಾದ ಬಾಲಿಶವಾದ ನಾಟಕೀಯ ಸಂಬಂಧಗಳಿರ್ತವೆ. ಅದಲ್ಲ ಸಂಬಂಧ ಅಂದರೆ. ಯಾವುದು ನಮಗೆ ಪ್ರಾಮಾಣಿಕವಾಗಿ ಉತ್ತೇಜನ ಕೊಡ್ತಾ ನಮ್ಮನ್ನು ಬಲಪಡಿಸ್ತಾ ಹೋಗುತ್ತೋ ಆ ಸಂಬಂಧಗಳೇ ಉತ್ತಮ ಆರೋಗ್ಯಕ್ಕೆ ಮತ್ತು ಸಂತೋಷದ ಜೀವನಕ್ಕೆ ರಹಸ್ಯ ಆಗಿರುತ್ತೆ. ವಿಧಿ ಅಲ್ಲ, ಅದೃಷ್ಟ ಅಲ್ಲ, ಅಪ್ಪನ ಆಸ್ತಿ ಅಲ್ಲ, ನಾವೇ ಕಷ್ಟಪಟ್ಟು ದುಡಿದು ಗಳಿಸಿರುವ ಈ ಐಶ್ವರ್ಯ ಉತ್ತಮ ಸಂಬಂಧ. ನೀವು ನಿಮ್ಮ 50ನೇ ವರ್ಷದ ಸುಮಾರಿನಲ್ಲಿ ನಿಮ್ಮ ಸುತ್ತ ಇರೋ ಜನರೊಟ್ಟಿಗೆ ಇರೋ ಸ್ನೇಹ, ಸಂಬಂಧ, ವಿಶ್ವಾಸಕ್ಕೋಸ್ಕರ ನೀವು ಮಾಡ್ತಾ ಇರೋ ಕೆಲಸ, ನೀಡ್ತಾ ಇರೋ ಸಮಯ, ಕೊಡ್ತಾ ಇರೋ ಗಮನ, ಇವುಗಳ ಬಗ್ಗೆ ನಿಮಗೆ ತೃಪ್ತಿ ಇದ್ದರೆ ಸಾಕು. ನಿಮ್ಮ 80ನೇ ವಯಸ್ಸಿನಲ್ಲೂ ನೀವು ಖಂಡಿತ ಒಳ್ಳೆಯ ಆರೋಗ್ಯ, ಮಾನಸಿಕ ನೆಮ್ಮದಿಯಿಂದ ಗ್ಯಾರಂಟಿ ಇರ್ತೀರಿ. ಒಂದು ಎಚ್ಚರಿಕೆ ಇರಲಿ, 60 ಆಗೋ ಹೊತ್ತಿಗೆ ನಿಮ್ಮ ದೇಹ ದುರ್ಬಲವಾಗಿ ಮೂಳೆ ಸವದು ಹೋಗುವ ಹಾಗೆ ನಿಮ್ಮ ಮಿದುಳಿನ ಅನೇಕ ಭಾಗಗಳು ಕೂಡ ಕೃಶವಾಗಿ ಶ್ರಿಂಕ್ ಆಗಿಬಿಟ್ಟಿರುತ್ತೆ. ಆಗ ಈ ಪಾಠಗಳನ್ನು ಬದುಕಿನಲ್ಲಿ ತಂದುಕೊಳ್ಳೋಕ್ಕೆ ಆಗುವುದೇ ಇಲ್ಲ. ಆಗ ಮನೆಯವರು ಸರಿ ಇಲ್ಲ, ಅವರು ಸರಿ ಇಲ್ಲ ಅನ್ನುವ ಆರೋಪಗಳಿರುತ್ತೆ. ತೆಪ್ಪಿಗೆ 5 ನಿಮಿಷ ಕೂತ್ಕೊಳ್ಳುವ ತಾಕತ್ತಿರೋದಿಲ್ಲ. ಆದ್ದರಿಂದ ನೋಡಿ, ಯಾರ ಹತ್ತಿರ ಪ್ರೀತಿ, ಮೈತ್ರಿ, ಕರುಣೆ, ಅನುಕಂಪ ಇಂಥ ಗುಣಗಳನ್ನು ಬೆಳೆಸೋದಕ್ಕೆ ಸಾಕಷ್ಟು ಸಮಯ ಇರುತ್ತೋ ಅವರೇ ನಿಜವಾದ ಸುಖಿಗಳು. ಇವತ್ತು ಸುಖ ಮತ್ತು ನಾಳೆನೂ ಸುಖಜೀವಿ ಅವರು ಎಂದೂ ಒಂಟಿ ಅಲ್ಲ, ಯಾರ ಮೇಲೂ ಅವಲಂಬನೆಯೂ ಇಲ್ಲ. ಅವರು ಕಂಪನಿಯ ಪಾರ್ಟ್ನರ್ ಆಗಿರಬಹುದು, ಅಥವಾ ಗೃಹಿಣಿ ಆಗಿರಬಹುದು, ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ವಿದ್ಯಾವಂತರಾಗಿರಬಹುದು, ಅನಕ್ಷರಸ್ಥರಾಗಿರಬಹುದು, ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. 50ರ ಪ್ರಾಯದಲ್ಲಿ ನೀವು ನಿಮ್ಮ ನೌಕರಿ, ಪ್ರತಿಭೆ, ಗಳಿಕೆ, ಜನಪ್ರಿಯತೆ ಬಗ್ಗೆ ಹೆಮ್ಮೆ ಇಟ್ಟುಕೊಂಡು ಅಷ್ಟಕ್ಕೇ ಸಮಯ ಕೊಡ್ತಾ ಹೋಗ್ತಾ ಇದ್ದರೆ ನಾಳೆ ಒಂಟಿತನ, ಅದರಿಂದ ಬರೋ ಲಭಲಭೋ ಗ್ಯಾರಂಟಿ. ಇದಕ್ಕೆ ಮತ್ತೆ ಅಪೀಲಿಲ್ಲ. ನೀವು ಮಾಡ್ತಾ ಇರೋದನ್ನು ನೋಡಿ. ಶಕ್ತಿ ಇದ್ದವರು ಬೆಳಗ್ಗೆ ಎದ್ದು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಲೆ ಕೆಳಕಾಗಿ ನಡೆದು, ಸೊಂಟ ಬಗ್ಗಿಸಿ, ಬೆನ್ನು ಮುರಿದು, ಶುಭ ಮುಂಜಾನೆ ಮೆಸೇಜ್ಗಳನ್ನು ವಾಟ್ಸಪ್ನಲ್ಲಿ ಹಾಕ್ಕೊಂಡು ಬಾವುಟ ಹಾರಿಸ್ಕೊಳ್ತಾ ಇದ್ದಿರಬಹುದು. ಅಥವಾ ಶಕ್ತಿ ಇಲ್ಲದಿದ್ದರೆ ವಾಕಿಂಗು ಅಂತ ಝೂನಲ್ಲಿ ಚಿರತೆ ಬೋನ್ನಲ್ಲಿ ಸುತ್ತ ಹೊಡೆದಂಗೆ ಅಲಿತಾ ಇರಬಹುದು. ಪಾರ್ಕಿನ್ಸನ್ ಕಾಯಿಲೆ, ಆಲ್ಝೀಮರ್ಸ್ ಕಾಯಿಲೆ ಅಥವಾ ಅರುಳು ಮರಳು ಡೆಮೆನ್ಷಿಯಾ ಯಾಕೆ ಬರುತ್ತೆ ಹೇಳಿ? ಇಲ್ಲಿದೆ ಕಾರಣ. ಅಥವಾ ಪಾರ್ಕ್ಗಳಲ್ಲಿ ಹೋಗಿ ಮೈ ಬೆವರೋ ಹಾಗೆ ರನ್ನಿಂಗ್ ಮಾಡ್ತಾ, ಅಥವಾ ಫಿಟ್ನೆಸ್ ಕ್ಲಬ್ನಲ್ಲಿ ಮಿಷಿನ್ ಮೇಲೆ ನಿಂತ್ಕೊಂಡು ರನ್ನಿಂಗ್ ಮಾಡ್ತಾ ಇದ್ದರೆ ನಾಳೆ ಹಾರ್ಟ್ ಕಾಯಿಲೆಗಳು ಬಂದರೆ ಏನು ಆಶ್ಚರ್ಯ ಹೇಳಿ? ಅದಿರಲಿ ನೋಡಿ, ಈಗ ಮೈಸೂರು ದಸರಾದಲ್ಲಿ ದೊಡ್ಡ ಆಕರ್ಷಣೆ ಆನೆ ಅಂಬಾರಿ. ಆ ಆನೆ ಬಲರಾಮ ಬಹಳ ಗಂಭೀರದಿಂದ ರಸ್ತೆಯಲ್ಲಿ ನಡೀತಾ ಮೆರವಣಿಗೆ ಬಂದ ಕೂಡಲೇ ನೋಡಿ ಜನಗಳ ಸಂತೋಷ ಮುಗಿಲು ಮುಟ್ಟಿಬಿಡುತ್ತೆ. ಎಲ್ಲ ಜನಕ್ಕೂ ಈ ಬಲರಾಮ ಆನೆ ಕಂಡ್ರೆ ಬಹಳ ಪ್ರೀತಿ, ಅಭಿಮಾನ. ಅವರಿಗೆ ಹತ್ತಿರವಾದ ಬಂಧು ಅವನು, ತಮ್ಮವನೇ ಅಂತ ಅಂದ್ಕೊಳ್ತಾರೆ. ಆದರೆ ಅಂಬಾರಿಗೆ ಅದರ ಮೇಲಿರುವ ಆ ಚಿನ್ನದ ಸೀಟಿಗೆ ದೂರದಿಂದಲೇ ನಮಸ್ಕಾರ ಹೊಡೆದ್ಬಿಡ್ತಾರೆ. ಅದರ ಮೇಲೆ ಅವರಿಗೆ ಪ್ರೀತಿ ಬರೋದಿಲ್ಲ. ಶ್ರೀ ಮೂರ್ತಿಯವರು ಆ ಅಂಬಾರಿ ಇದ್ದ ಹಾಗೆ. ಶ್ರೀಮತಿ ಮೂರ್ತಿಯವರು ಅವರ ಬದುಕೇ ಒಂದು ಬೆಳಕು, ಅವರು ಈ ಬಲರಾಮ ಇದ್ದ ಹಾಗೆ. ಅದಕ್ಕೆ ನೋಡಿ, ಒಂದು ಶಿಕ್ಷಣ ತರಬೇತಿ ಇದ್ದರೆ
ಇಂಥದ್ದೊಂದು ಜೀವನ ಸಂಬಂಧ ಬೆಳೆಸ್ಕೊಳ್ಳೋದು ಸಾಧ್ಯ ಆಗುತ್ತೆ. ಹೆಡ್ತಲೆ ಪ್ಲಮ್ ವಿಲೇಜ್ ಇಂಡಿಯಾದಲ್ಲಿ ಇದೇ ಉದ್ದೇಶ. ಇದನ್ನು ತಿಳಿದುಕೊಡೋದಕ್ಕೋಸ್ಕರ ಪ್ರತಿ ತಿಂಗಳ ಕೊನೆ ವಾರದಲ್ಲಿ ಒಂದು ಬಿಗಿನರ್ಸ್ ರಿಟ್ರೀಟ್ ಅಂತ ಮಾಡ್ತಾರೆ. ನೀವು 50 ವರ್ಷದ ಒಳಗಿನವರಾಗಿದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಅದನ್ನು ಧಾರಾಳವಾಗಿ ಬಳಸ್ಕೊಳ್ಳಿ. ಫೋನ್ ವಾಟ್ಸಪ್ ಮೆಸೇಜನ್ನು ಮಾಡಿ. ಫೋನ್ ನಂಬರು 9846543997. ಫೋನ್ ಕಾಲ್ಸ್ಗಳನ್ನು ವಾಯ್ಸ್ ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ನಿಮ್ಮ ರೆಸ್ಯೂಮ್, ನಿಮ್ಮ ವಿವರ ವಾಟ್ಸಪ್ ಮೆಸೇಜ್ ಮೂಲಕ ಕಳಿಸಿ. ಈ ಹೆಡ್ತಲೆ ರಿಟ್ರೀಟ್ಗಳಿಗೆ ಅಟೆಂಡ್ ಮಾಡುವ ನಿರ್ಧಾರ ತಗೊಳ್ಳಿ. ಉತ್ತಮ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಅಲ್ಲಿ ನಿಮಗೆ ಅಮೂಲ್ಯವಾದ ಶಿಕ್ಷಣ ಮತ್ತು ತರಬೇತಿ ಎರಡೂ ಸಿಕ್ಕುತ್ತೆ. ಆಗಬಹುದೇ? ಥ್ಯಾಂಕ್ ಯು. ನಮಸ್ಕಾರ.